ಜಿಲ್ಲೆಯ ಅತಿ ತಾಲೂಕು ಸುರಪುರ ನಗನೂರು ಗ್ರಾಮದಲ್ಲಿ ಇದು ನಗನೂರು ಟು ಕಿರ್ದಾಳಿ ಹೋಗೋ ರಸ್ತೆಯಲ್ಲಿ ಏನಕ್ಕಪ್ಪ ಅಂತ ನಾನು ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದ್ರೆ ನೀರು ಮಳೆ ಬಂದ ನೀರು ನಿಂತು ಸುಮಾರು 2 ವರ್ಷ ಆಯ್ತು. ಹೋದ ವರ್ಷನೂ ಇದಕ್ಕಿಂತ ಡಬಲ್ ನೀರು ನಿಂತೈತಿ. ಅವಾಗ ಹೇಳಿದ್ವಿ ಮುಂದೆ ಬ್ಯಾಸಿಗೆ ಮಾಡಿ ಕೊಡ್ತೀವಪ್ಪ ಅಂತ ರೋಡ್ ಬ್ಯಾಸಿಗೆ ಮಾಡ್ತಂತ MLA ಹೇಳಿದ್ರು, ಶಾಸಕರು ಎಲ್ಲರೂ ಹೇಳಿದ್ರು, ಗ್ರಾಮದವ್ರು ಹೇಳಿದ್ರು, ಎಲ್ಲ ಮಾಡಿ ಕೊಡ್ತಪ್ಪ ಈ ಬ್ಯಾಸಿಗೆ ಅಂತ ಹೇಳಿ. ಬ್ಯಾಸಿಗೆ ಮುಗಿದು ತಿರುಗಿ ಮಳೆಗಾಲ ಬಂತು. ಮಳೆಗಾಲ ತಿರುಗಿ ಬಿತ್ತಾಕತ್ತಾರ. ಇನ್ನು ನಾ ಏನಪ್ಪ ಇನ್ನು ಎಣ್ಣೆ ಬಿಡೋಕಾಯ್ತೀನಿ, ಬಿತ್ತಾಗ ಗೊಬ್ಬರ ಅದು ಒಯ್ಬೇಕಾದ್ರೆ ಭಾಳ ಕಟ್ಟಿನ ಲೇಬರ್ ಹೋಗ್ಬೇಕಾದ್ರೆ ಯಾವ ಆಟೋಗಳು ಬರ್ತಾರೆ. ಯಾವನ ಇದು ಹಳ್ಳಿಯೊಳಗೆ ಸುಮಾರು ಜನ ಒಂದು 150 ಮಂದಿ ಒಂದ ಮನೆಗಳು ವಾಸ ಮಾಡ್ತಾರೆ ತೋಟದಾಗ. ಅಂತಾರೆ ಏನಪ್ಪ ಅಂದ್ರೆ ಏನೋ ಎಮರ್ಜೆನ್ಸಿ ಆರಾಮ್ ತೆಗ್ತಾರೆ ಅಲ್ಲಿ ಬರಪ್ಪ ಅಂದರೆ ನಾವು ಬರೋಕರಪ್ಪ ದಾರಿ ಸುಮಾರು ಅಂತ ಇಲ್ಲಿ ನೋಡ್ಬೋದು. MLA ನೋಡ್ರಿ, ಮತ್ತು ಇಲ್ಲಿ ಲೋಕಲ್ ಶಾಸಕರೇ ನೋಡ್ರಿ, ದಕ್ಷಿಣಪ್ಪ ಸಾಹೇಬರು ಸ್ವಲ್ಪ ಕಣ್ಣು ತೆಗೆದು ನೋಡಿಕೊಂಡು ನಮ್ಗೆ ಸ್ವಲ್ಪ ರೋಡ್ ಚಲೋ ಮಾಡಿ ಕೊಡ್ರಿ. ಆದ್ರೆ GPS ಮಾಡಿಕೊಂಡು ಹೋಗ್ಯಾರ. ಮಾಡಿ ಏನೋ ಅವ್ರಿಗೆ ಕೇಳಿದ್ರೆ ಏನಂತ ಇನ್ನೊಂದು ತಿಂಗಳು ಮಾಡಿಕೊಡ್ತೇವೆ ಅಂತಾರೆ. ಸುರಪುರ MLA ಸಾಹೇಬರು ನೋಡ್ರಿ, ಸ್ವಲ್ಪ ಗಮನ ಕೊಟ್ಟು ನೋಡ್ರಿ ಯಾವ ಟೈಪ್ ರೋಡ್ ಆಗ್ಯದ. ನೀವು ನೋಡ್ಬೋದು, ನಿಮಗೂ ನೋಡಿ ಅಂತ ನಾನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ವೀಡಿಯೋನ. ಇದು ಜಾಲಿ ಮುಳ್ಳು ಬೆಳೆದು ತಿರುಗಾಡಕ್ಕೆ ಬರ್ತದೆ. ಇಲ್ಲಿ ಶಾಲೆ ಮಕ್ಕಳು ಹೋಗ್ತಾವೆ, ಸುಮಾರು ಶಾಲೆಗೆ ಹೋಗ್ಬೇಕಾದ್ರೆ ಭಾಳ ಕಷ್ಟಿನಾಗ ಮಕ್ಕಳು ಶಾಲೆ ಬಿಟ್ಟು ಮನೆಗೆ ಕುಂತ ದಾರಿ ಸರಿ ಇಲ್ಲಪ್ಪ ಅಂತಾವ ಮಾಸ್ತರ. ಅವ್ರು ನಮ್ಗೆ ಮಕ್ಕಳು ಕಳಿಸ್ಕೊಡಂತ ತಂದೆ ತಾಯಿಗೆ ಫೋನ್ ಮಾಡ್ತಾರೆ.